ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಶಿರಡಿಗೆ ಬಂದಿದ್ದೀನಿ. ಶಿರಡಿ ಬಗ್ಗೆ, ಶಿರಡಿ ಸಾಯಿಬಾಬಾರವರ ಬಗ್ಗೆ ಆದಷ್ಟು ಈ ವಿಡಿಯೋದಲ್ಲಿ ನನಗೆ ಎಷ್ಟು ಗೊತ್ತೋ ಅಷ್ಟು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನನ್ನ ವೀಡಿಯೋಸ್ನ ಹಾಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮಹಾರಾಷ್ಟ್ರದ ಶಿರಡಿ ಅನ್ನೋ ಒಂದು ಗ್ರಾಮದಲ್ಲಿ ಸಾಯಿಬಾಬಾರವರು ಜನಿಸಿದರು ಅಂತಲೇ ಹೇಳ್ಬೋದು. ಶಿರಡಿ ಅತ್ಯಂತ ಪವಿತ್ರ ಪವಾಡಮಯ ಸನ್ನಿಧಾನ ಅಂತಲೇ ಹೇಳ್ಬೋದು. ಶಿರಡಿಯಲ್ಲಿ ಸಾಯಿಬಾಬಾರ ದರ್ಶನ ಮಾಡಿದ್ರೆ ಎಲ್ಲ ದುಃಖಗಳು ದೂರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಈಗಲೂ ಇದೆ. ಅದಕ್ಕೋಸ್ಕರ ಪ್ರತಿದಿನ ಲಕ್ಷಾಂತರ ಜನ ಅಲ್ಲಿಗೆ ಭೇಟಿ ಕೊಡ್ತಾರೆ. ಅಷ್ಟೇ ಅಲ್ಲ, ಗುರುವಾರ ಭೇಟಿ ಕೊಟ್ಟರೆ ಅದು ಅದ್ಭುತ ಪವಾಡನೇ ನಡೆಯುತ್ತೆ ಅನ್ನೋದು ಒಂದು ನಂಬಿಕೆ. ಜೊತೆಗೆ ಗುರುವಾರ ತುಂಬ ಡಿಫ್ರೆಂಟಾಗಿ ದೇವರಿಗೂ ಕೂಡ ಅಲಂಕಾರ ಕೂಡ ನಡೆಯುತ್ತೆ. ಇನ್ನು ಸಾಯಿಬಾಬಾ ತಮ್ಮ ಇಡೀ ಜೀವನವನ್ನು ಫಕೀರರಾಗಿ ಸಮಾಜ ಕಲ್ಯಾಣಕ್ಕಾಗಿ ಕಳೆದ್ರು ಅಂತಲೇ ಹೇಳ್ಬೋದು. ಯಾರಿಗಾದರೂ ತೊಂದರೆ ಆದರೆ ಬಾಬಾನೇ ದುಃಖ ಪಡ್ತಿದ್ರು ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಸಾಯಿಬಾಬಾ ಕಾಣಲು ಈಗಲೂ ನಮಗೆ ಸಾಧ್ಯವಾಗದಿದ್ರು ಅಲ್ಲಿನ ಪವಾಡ ಆ ಥರ ನಡೆಯುತ್ತೆ. ಈಗಲೂ ಬಾಬಾ ಇದ್ದಾರೆ ಅನ್ನೋ ಒಂದು ನಂಬಿಕೆನೇ ಅಲ್ಲಿದೆ. ಶಿರಡಿಧಾಮದಲ್ಲಿ ಸಾಯಿಬಾಬಾರವರ ಧೂಪ ಈಗಲೂ ಉರಿತಲೇ ಇದೆ. ಯಾವುದಾದ್ರೂ ವ್ಯಕ್ತಿಗೆ ಏನಾದರೂ ತೊಂದರೆಯಿಂದ ಅವರು ಬಳಲ್ತಿದ್ರೆ ಆ ಧೂಪದ ಹೊಗೆ ಕೊಟ್ಟರೆ ಸಾಕು, ಅದರಿಂದ ಎಲ್ಲ ಮುಕ್ತನಾಗುತ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಸಾಯಿಬಾಬಾರವರು ಧ್ವನಿಯನ್ನು ಅತ್ಯಂತ ಪವಿತ್ರ ಎಂದು ನಾವು ಪರಿಗಣಿಸಬಹುದು. 1858ರಲ್ಲಿ ಬಾಬಾರವರು ಶಿರಡಿಗೆ ಬಂದಾಗ ದ್ವಾರಕಮಯಿಯ ಒಂದು ಮಸೀದಿಯಲ್ಲಿ ವಾಸಿಸುತ್ತಿದ್ದರು. ಆ ಸಂದರ್ಭದಲ್ಲಿ ಪ್ರತಿನಿತ್ಯ ಧೂಪದ ಹೊಗೆ ಹಾಕುತ್ತಿದ್ದರು. ಅಂದಿನಿಂದ ಇಲ್ಲಿವರೆಗೂ ಪ್ರತಿನಿತ್ಯ ಧೂಮೀಕರಣ ಮಾಡಲಾಗುತ್ತಿದೆ. ಅದೇ ವಿಭೂತಿನ ಎಲ್ಲ ಭಕ್ತಾದಿಗಳಿಗೂ ಈಗಲೂ ಅಲ್ಲಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿನ ಒಂದು ಬೇವಿನ ಮರದ ಅದ್ಭುತವಾದ ವಿಶೇಷ ಏನಂದರೆ, ಸಾಯಿಬಾಬಾರವರು ಆಗ ಆ ಬೇವಿನ ಮರದಿಂದ ಅಲ್ಲೇ ಅವರು ಕೂತ್ಕೊಂಡು ಸಮಯ ಕಳೀತಿದ್ರು. ಆ ಬೇವಿನ ಮರ ಮೊದಲೇ ಕಹಿಯಾಗಿರುತ್ತೆ. ಆ ಸೊಪ್ಪನ್ನು ತಿಂದರೆ ನಮಗೆ ಸಿಹಿಯಾಗುತ್ತೆ ಅನ್ನೋದು ಒಂದು ನಂಬಿಕೆ ಅನ್ನೋದಕ್ಕಿಂತ ಅದು ಬಾಬರ ಪವಾಡವೇ ಅನ್ನೋದು ಅಲ್ಲಿ ಇದೆ. ಶಿರಡಿ ತಲುಪುವ ಭಕ್ತರು ಈ ಮರದ ಎಲೆಗಳನ್ನು ಕಾತುರದಿಂದ ತಗೊಂಡು ತಿಂತಿದ್ರು ಅವಾಗೆಲ್ಲ. ಈಗ ಸ್ವಲ್ಪ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ, ಎಲ್ಲರೂ ಹಾಳು ಮಾಡ್ತಾರೆ ಅಂತ ಹೇಳಿ. ಅಷ್ಟೇ ಅಲ್ಲ, ಅಲ್ಲಿ ದ್ವಾರಕಮಯಿ, ಚಾವಡಿ, ಸಾಯಿಬಾಬಾ ಬಳಸ್ತಿದ್ದ ಬಟ್ಟೆಗಳಾಗಲಿ, ಸ್ಲಿಪ್ಪರ್ ಆಗಲಿ ಎಲ್ಲವೂ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ವಸ್ತುಗಳು. ಇನ್ನು ಎಕ್ಸಿಬಿಷನ್ ಕೂಡ ಇದೆ, ಅಲ್ಲೇ ಉದ್ಯಾನವನ ಕೂಡ ಇದೆ. ಜೊತೆಗೆ ಅವರು ಪೂಜಿಸ್ತಿದ್ದ ದೇವರುಗಳು, ದಕ್ಷಿಣಮುಖಿ ಆಂಜನೇಯ ಸ್ವಾಮಿ ಎಲ್ಲವೂ ಅಲ್ಲೇ ಇದೆ ಅಂತಲೇ ಹೇಳ್ಬೋದು. ಇನ್ನು ಸಾಯಿಬಾಬಾ ಶಿರಡಿಧಾಮ ಪವಾಡಗಳಿಗೆ ಹೆಸರುವಾಸಿ. ಅಷ್ಟೇ ಅಲ್ಲ, ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಇದು ಒಂದು. ದೊಡ್ಡ ಸಭಾಂಗಣದಲ್ಲಿ ಸಾಯಿಬಾಬಾರ ಸಮಾಧಿನ ನಿರ್ಮಿಸಲಾಗಿದೆ. ಸಾಯಿಬಾಬಾರ ದೇಹ ತೊರೆದ ನಂತರ ಸಮಾಧಿ ಮಾಡಿದ್ರು. ಬಾಬರ ಸಮಾಧಿಗೆ ಭೇಟಿ ನೀಡುವ ಪ್ರತಿಯೊಬ್ಬ ಭಕ್ತರು ತನ್ನ ಜೀವನದಲ್ಲಿ ಅಪಾರ ಸಂತೋಷವನ್ನು ಪಡೆದುಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಈಗಲೂ ಇದೆ. ಅದಕ್ಕೆ ಎಷ್ಟೋ ಜನಕ್ಕೆ ಸಾಯಿಬಾಬಾ ಅಂದರೆ ಅತ್ಯಂತ ಪ್ರಿಯ. ಇನ್ನು ಸಾಯಿಬಾಬಾರ ಪಲ್ಲಕ್ಕಿನ ಗುರುವಾರ ಅಲ್ಲಿಂದ ಹೊರ ತೆಗೆದು ಅಲ್ಲಿ ಪೂಜೆನ ಆವಾಗ ಮಾಡ್ತಾರೆ. ಪ್ರತಿಯೊಂದು ಕೆಲಸದಲ್ಲೂ ಅದನ್ನು ಅಲ್ಲಿ ಭಾಗವಹಿಸಿದ್ರೆ ಆ ದಿನ ಯಶಸ್ಸು ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇನ್ನು ತನ್ನ ಆಸೆಯೊಂದಿಗೆ ಸಾಯಿಬಾಬಾರ ಆಸ್ಥಾನ ತಲುಪ ಯಾವುದೇ ಭಕ್ತರ ಆಸೆಯನ್ನು ಯಾವುದೇ ತೊಂದರೆ ಇಲ್ಲದೆ ನಿಸ್ಸಂದೇಹವಾಗಿ ಪೂರ್ಣಗೊಳಿಸ್ತಾರೆ. ಅವರ ಜೀವನ ಸಂತೋಷದಿಂದ ತುಂಬಿರುತ್ತೆ ಎನ್ನುವ ನಂಬಿಕೆ ಈಗಲೂ ಕೂಡ ಇದೆ. ಸಾಯಿಧಾಮದಲ್ಲಿ ಬಾಬಾರವರಿಗೆ ಪ್ರತಿದಿನ 5 ಬಾರಿ ಆರತಿ ಮಾಡ್ತಾರೆ. ಭೂಪಾಲಿ, ಕಾಕಡ, ಮಧ್ಯಾಹ್ನ ಆರತಿ, ಧೂಪ ಆರತಿ ಅಂತ ಹೇಳಿ ಇತ್ಯಾದಿಯಾಗಿ. ಜೊತೆಗೆ ಗುರುವಾರ ವಿಭಿನ್ನವಾಗಿ ಸಾಯಿಬಾಬಾರ ದರ್ಶನ ಕೂಡ ಇರುತ್ತೆ. ಸಾಯಿಬಾಬಾರ ಅಲಂಕಾರವೂ ಕೂಡ ಇರುತ್ತೆ ಅಲ್ಲಿ. ಇನ್ನು ಸಾಯಿಬಾಬಾನ ಶಿರಡಿಗೆ ಹೋಗಬೇಕು ಅಂದರೆ ಫ್ಲೈಟಲ್ಲಿ ಕೂಡ ಹೋಗ್ಬೋದು. ಅಲ್ಲೇ ಏರ್ಪೋರ್ಟ್ ಇದೆ. ಅಲ್ಲಿಂದ 14 ಕಿಲೋಮೀಟ್ರ್ ಒಳಗಡೆ ಶಿರಡಿ ದೇವಸ್ಥಾನ ಸಿಗುತ್ತೆ. ಇನ್ನು ಟ್ರೈನಲ್ಲಿ ಹೋದರೆ ಅಲ್ಲಿಂದ 1 ಕಿಲೋಮೀಟ್ರು ಒಳಗಡೆ ಆಟೋ ವ್ಯವಸ್ಥೆ ಇದೆ, ಶಿರಡಿಗೆ ಹೋಗ್ಬೋದು. ಇನ್ನು ಯಾವುದಾದ್ರೂ ಟ್ರಾವೆಲ್ಸ್ ಇಲ್ಲ ಓನ್ ವೆಹಿಕಲ್ ಕೂಡ ಮಾಡಿಕೊಂಡು ಹೋಗ್ಬೋದು. ಅಲ್ಲಿಗೆ ಹೋದ್ಮೇಲೆ ಸ್ಟೇ ಆಗೋದಕ್ಕೆ ತುಂಬ ವಿಶೇಷವಾದ ರೂಮ್ಗಳು, ಎಲ್ಲ ರೀತಿಯ ರೂಮ್ಗಳು, ತುಂಬ ಕಡಿಮೆ ಬೆಲೆಯಿಂದ ಹಿಡಿದು ದೊಡ್ಡ ಅಮೌಂಟ್ವರೆಗೂ, ಅಂದರೆ ಒಂದು 500 ರೂಪಾಯಿಯಿಂದ ಹಿಡಿದು 3,500-4,500 ಸಾವಿರದವರೆಗೂ ರೂಮ್ಗಳು ಕೂಡ ಅಲ್ಲೇ ನಮಗೆ ಸಿಗುತ್ತೆ. ಪ್ರತಿದಿನ ನಮಗೆ ದೇವರ ದರ್ಶನ ಆಗಿದ ತಕ್ಷಣ ಅಲ್ಲಿ ನಮಗೆ ಬೂಂದಿ ಪ್ರಸಾದ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, ಪ್ರತಿದಿನ ನಮಗೆ ಮಧ್ಯಾಹ್ನ ಅಲ್ಲೇ ಭೋಜನದ ವ್ಯವಸ್ಥೆ ಮಾಡಿರ್ತಾರೆ. ಆ ಪ್ರಸಾದ ಕೂಡ ನಮಗೆ ಅಲ್ಲೇ ಸಿಗುತ್ತೆ. ಇನ್ನು ಅಲ್ಲಿ ಸಾಯಿಬಾಬಾರ ದರ್ಶನ ಮಾಡೋದಕ್ಕೆ
ಸಾವಿರಾರು ಭಕ್ತರು ಮೂಲೆ ಮೂಲೆಗಳಿಂದ ಬರೋದರಿಂದ ತುಂಬ ಜನ ಇರ್ತಾರೆ. ಅದಕ್ಕೋಸ್ಕರ ಒಂದು ವಾರದ ಮುಂಚೆನೇ ಬುಕ್ ಮಾಡಿ ಹೋದರೆ ನಾವು ಬೇಗ ದರ್ಶನ ಪಡ್ಕೋಬೋದು. ಟಿಕೆಟ್ ಕೂಡ ಅಲ್ಲಿ ಆನ್ಲೈನಲ್ಲೇ ನಮಗೆ ಸಿಗುತ್ತೆ. ಇಲ್ಲ ನಾವು ಫ್ರೀ ಎಂಟ್ರಿಲಿ ಹೋಗ್ಬೋದು ಅಂದರೆ ತುಂಬ ಕ್ಯೂ ಇರುತ್ತೆ, ಯಾಕಂದರೆ ಪ್ರತಿದಿನ ಅಷ್ಟು ಭಕ್ತಾದಿಗಳು ಅಲ್ಲಿಗೆ ಬರ್ತಾರೆ. ಹಾಗೆ ಕೂಡ ದರ್ಶನ ಬರ್ಬೋದು. ಇನ್ನು ಜೊತೆಗೆ ಅಲ್ಲಿ ಸುತ್ತಮುತ್ತ ಬೇರೆ ಪ್ಲೇಸಸ್ ನೋಡೋದಕ್ಕೂ ಅಲ್ಲೇ ಟ್ರಾವೆಲ್ಸ್ ಅವರು ಇರ್ತಾರೆ. ಆಟೋದಲ್ಲಾಗಲಿ, ಓನ್ ವೆಹಿಕಲ್ ಆಗಲಿ ಅಥವಾ ಬೇರೆ ಏನಾದರೂ ಇದ್ರೂ ಅಲ್ಲಿ ಭೇಟಿ ಮಾಡ್ಬೋದು. ಎಲ್ಲರೂ ಒಂದು ಸಲ ಶಿರಡಿಗೆ ಸಾಯಿಬಾಬಾನ ನೋಡಲು ಭೇಟಿ ಮಾಡಿ. ಎಲ್ಲರಿಗೂ ಒಂದು ಅದ್ಭುತ ಪವಾಡನೇ ನಡೆಯುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು.